ನಾವು ಪತ್ರಿಜಿ 365 ಅಂತಕ್ಕಂಥ ಒಂದು ಅದ್ಭುತವಾದ ಒಂದು ಕಾನ್ಸೆಪ್ಟ್ ಅಲ್ಲಿದ್ದೀವಿ. ಪ್ರತಿದಿನ ನಮ್ಮ ಗುರುಗಳು ಹೇಳಿರ್ತಕ್ಕಂಥ ವಿಷಯಗಳನ್ನ ಒಂದು ವರ್ಷ ನಾವು ತಿಳ್ಕೊಂತೀವಿ. ಈಗ ನಾವು 18 ಸೂತ್ರಗಳು ಅಂತಕ್ಕಂಥ ಒಂದು ಅದ್ಭುತವಾದ ವಿಷಯವನ್ನ ತಿಳ್ಕೊಂತ ಇದ್ದೀವಿ. 18 ಸೂತ್ರಗಳಲ್ಲಿ ಇನ್ನೊಂದು ಮುಖ್ಯವಾದ ಸೂತ್ರ ಹುಣ್ಣಿಮೆ ಶಕ್ತಿಯನ್ನ ಹೆಚ್ಚಾಗಿ ಬಳಸ್ಕೊಳ್ಳೋದು. ಹುಣ್ಣಿಮೆ ಶಕ್ತಿಯನ್ನು ಹೆಚ್ಚಾಗಿ ಬಳಸ್ಕೋಬೇಕು. ಗುರುಗಳು ಏನ್ ಹೇಳಿದ್ದಾರೆ ಹುಣ್ಣಿಮೆ ಶಕ್ತಿ ಬಗ್ಗೆ? ಹುಣ್ಣಿಮೆನಲ್ಲಿ ಅತಿ ಹೆಚ್ಚು ಭೂಮಿಗೆ ಶಕ್ತಿ ಬರ್ತಾ ಇರುತ್ತೆ. ಆ ಶಕ್ತಿ ಭೂಮಿಗೆ ಯಾಕೆ ಬರ್ತಾ ಇರುತ್ತಂದ್ರೆ, ಚಂದ್ರ ಭೂಮಿಗೆ ಹತ್ರ ಇದ್ದಾಗ ಆ ಪ್ರಾಣಶಕ್ತಿ ಅಂತಕ್ಕಂಥದ್ದು ಹೆಚ್ಚಾಗಿ ಸುರಿತಾ ಇರುತ್ತೆ ಭೂಮಿಗೆ. ಹಾಗಾಗಿ ಪ್ರತಿಯೊಬ್ಬ ಸಾಧಕ, ಧ್ಯಾನ ಸಾಧಕ ಏನ್ ಮಾಡ್ಬೇಕು, ಆ ಹುಣ್ಣಿಮೆ ಹಿಂದಿನ ದಿನ, ಹುಣ್ಣಿಮೆ ನೆಕ್ಸ್ಟ್ 3 ಡೇಸು ಹೈ ಎನರ್ಜಿಸ್ ಇರ್ತಾವೆ ಭೂಮಿ ಮೇಲೆ. ಆ ಹೈ ಎನರ್ಜಿಸ್ನ ಧ್ಯಾನ ಸಾಧನೆಗೋಸ್ಕರ ಹೆಚ್ಚಾಗಿ ಬಳಸ್ಕೋಬೇಕಂತ ನಮ್ಮ ಗುರುಗಳು ಹೇಳಿದ್ದಾರೆ. ಮೂರು ದಿನ ಇದು ವೆರಿ ಇಂಪಾರ್ಟೆಂಟ್ ಮಾಸ್ಟರ್ಸ್. ಹಿಂದಿನ ದಿನ, ಆ ದಿನ, ನೆಕ್ಸ್ಟ್ ಡೇ, ಈ 3 ದಿನಗಳು ವೆರಿ ವೆರಿ ಇಂಪಾರ್ಟೆಂಟ್ ಮೆಡಿಟೇಷನ್ಗೆ. ಜೊತೆಗೆ ಅವರು ಇನ್ನೊಂದು ಎಕ್ಸಾಂಪಲ್ ಹೇಳ್ತಾರೆ. ಇವಾಗ ಪ್ರೈಮ್ ಮಿನಿಸ್ಟರ್ ಮೋದಿ ಬಂದಿದ್ದಾರೆ, ಇದ್ದಾರೆ, ಅವ್ರನ್ನ ಡೆಲ್ಲಿಗೆ ಹೋಗಿ ಮೀಟ್ ಆಗ್ಬೇಕು. ನಾವು ಮೀಟ್ ಆಗ್ಬೇಕಂದ್ರೆ ಅವರೇ ನಮ್ಮ ಊರಿಗೆ ಬಂದ್ರೆ ಮೀಟ್ ಆಗೋದು ಈಸಿ ಆಗುತ್ತೆ. ಇದೇ ತರ ಆ ಶಕ್ತಿನ ನಾವು ಹುಡ್ಕೊಂಡು ಹೋಗ್ತಿದ್ವಿ. ಆ ಒಂದು ಪ್ರಾಣಶಕ್ತಿನ, ಕಾಸ್ಮಿಕ್ ಎನರ್ಜಿನ ಹುಡುಕ್ತಿವಿ ನಾವು. ಯಾವಾಗ ಆ ಧ್ಯಾನದಲ್ಲಿ ಹುಡುಕ್ತಿವಿ, ಆ ಹುಡ್ತಕ್ಕಂಥ ಎನರ್ಜಿನೇ ನಿಮ್ಮ ಹತ್ರನೇ ಬಂದಾಗ ಎಷ್ಟು ಅದ್ಭುತವಾಗಿ ನಾವು ಬಳಸ್ಕೋಬಹುದು ಅದನ್ನ. ನಮ್ಮ ಹತ್ರ ಅಂದ್ರೆ ಏನು, ಆ ಹುಣ್ಣಿಮೆಗಳಲ್ಲಿ ಅಪಾರವಾದ ಶಕ್ತಿ ಬರ್ತಾ ಇರುತ್ತೆ. ಅಂದ್ರೆ ಪ್ರಾಣಶಕ್ತಿ ಬರ್ತಾ ಇರುತ್ತೆ ಪ್ರತಿ ಹುಣ್ಣಿಮೆನಲ್ಲೂ. ಆ ಟೈಮಲ್ಲಿ ಹೆಚ್ಚಿನ ಸಾಧನೆ ಮಾಡಿದಾಗ ಏನಾಗುತ್ತೆ, ನಮ್ಮ ಮನಸ್ಸು ಆಟ ಆಡ್ಸೋದಿಲ್ಲ, ಖಾಲಿ ಆಗಿಬಿಡುತ್ತೆ, ಬೇಗ ಖಾಲಿ ಆಗುತ್ತೆ. ಯಾಕಂದ್ರೆ ಪ್ರಾಣಶಕ್ತಿ ಬರ್ತಾ ಇದೆ. ಆ ಬರ್ತಕ್ಕಂಥ ಪ್ರಾಣಶಕ್ತಿನ ಏನ್ ಮಾಡ್ಬೇಕು ನಾವು, ಹೆಚ್ಚಾಗಿ ಧ್ಯಾನ ಸಾಧನೆ ಬಳಸ್ಕೋಬೇಕು. ಅವಾಗ ಏನಾಗ್ತವೆ, ಎಷ್ಟೋ ನಾವು ಪರಿವರ್ತನೆ ಆಗುತ್ತೆ ನಮ್ಮ ಜೀವನದಲ್ಲಿ. ಹೀಲಿಂಗ್ ಆಗ್ಬೇಕಾ, ಯಾವುದೋ ಒಂದು ಆರೋಗ್ಯದ ಸಮಸ್ಯೆಯಿಂದ ಸಫರ್ ಆಗ್ತಿದ್ದೀವಿ, ಹೀಲಿಂಗ್ ಆಗ್ಬೇಕು, ಹೆಚ್ಚಿನ ಸಾಧನೆ ಮಾಡಿ ಮನಸ್ಸು ಬೇಗ ಖಾಲಿ ಆಗುತ್ತೆ. ಅವಾಗೇನಾಗುತ್ತೆ, ಶಕ್ತಿ ಸುರಿಯುತ್ತೆ. ಎಷ್ಟು ಶಕ್ತಿ ಸುರಿಯುತ್ತೆ ಅಷ್ಟು ಹೀಲಿಂಗ್ ಆಗುತ್ತೆ. ಆ ನಾಡಿ ಮಂಡಲ ಶುದ್ಧಿ ಆಗುತ್ತೆ, ಎಥರಿಕ್ ಬಾಡಿ ಶುದ್ಧಿ ಆಗುತ್ತೆ, ಎಥರಿಕ್ ಡಬಲ್ ಶುದ್ಧಿ ಆಗುತ್ತೆ. ಆ ಪ್ರಾಣಶಕ್ತಿ, ಆ ಒಂದು ಪ್ರಾಣವಾಯು ಅಂತಕ್ಕಂಥದ್ದು ಕ್ಲೀನ್ ಆಗುತ್ತೆ, ಬೇಗ ಕ್ಲೀನ್ ಆಗುತ್ತೆ ಹೆಚ್ಚಿನ ಸಾಧನೆ ಮಾಡಿದಾಗ. ಪ್ರತಿಯೊಬ್ಬರು ಆ ಹುಣ್ಣಿಮೆಗಳನ್ನ ಚೆನ್ನಾಗಿ ಬಳಸ್ಕೋಬೇಕು. ನನಗೆ ಯಾರು ಹೇಳಲಿಲ್ಲ, ಚಿಕ್ಕಂದಿದ್ದಾಗ ಅಮಾವಾಸ್ಯೆ ಹುಣ್ಣಿಮೆ ಅಂದ್ರೆ ಖುಷಿ. ಏನಕ್ಕಂದ್ರೆ ಸ್ವೀಟ್ ಮಾಡ್ತಾರಂತ, ಅಷ್ಟೇ ಗೊತ್ತು. ಯಾಕಂದ್ರೆ ನಮ್ಮ ಮನೇಲೆ ಧ್ಯಾನ ಇತ್ತಂತ ಚಿಕ್ಕಂದ್ರಿಂದ. ಪ್ರತಿ ಮಗುಗೂ ಗೊತ್ತಾಗುತ್ತೆ ಹುಣ್ಣಿಮೆ ವಿಶೇಷ ಏನಂತ, ಒಂದು ಅಮಾವಾಸ್ಯೆ ವಿಶೇಷ ಏನಂತ ಗೊತ್ತಾಗುತ್ತೆ. ಹುಣ್ಣಿಮೆ ಅಮಾವಾಸ್ಯೆಗಳು ಇರೋದೇ ಧ್ಯಾನಕ್ಕೋಸ್ಕರ ಮಾಸ್ಟರ್ಸ್. ಹೆಚ್ಚಿನ ಸಾಧನೆ ಮಾಡಬೇಕು, ನೈಟ್ ಎಲ್ಲ ಸಾಧನೆ ಮಾಡಬೇಕು. ಇನ್ನೂ ಹೇಳ್ತಿದ್ರು ನಮ್ಮ ಗುರುಗಳು, ಹುಣ್ಣಿಮೆ ಟೈಮಲ್ಲಿ ನಿಮಗೆ ನೈಟ್ ಎಲ್ಲ ಧ್ಯಾನ ಕೂತ್ಕೊಳಕ್ಕಾಗಿಲ್ಲ ಅಂದ್ರು ಎಚ್ಚರವಾಗಿರಿ ಅಂತ ಹೇಳ್ತಿದ್ರು. ಎಚ್ಚರವಾಗಿ ಅಂದ್ರೆ ಏನು, ಮೌನವಾಗಿರೋದು, ಮನಸ್ಸನ್ನ ಓಡಿಸ್ಬಾರ್ದು. ಅಂದ್ರೆ ಆ ಒಂದು ಅರಿವು ಅಂತಕ್ಕಂಥದ್ದು ಇರಬೇಕು. ಫುಲ್ ಕಂಪ್ಲೀಟ್ ಆಗಿ ಅರಿವು ಇರಬೇಕು. ಏನಾಗುತ್ತೆ, ಆ ಅರಿವು ಇವಾಗ ಕಂಪ್ಲೀಟ್ ಆಗಿರುತ್ತೆ, ನಮ್ಮ ಒಳಗಡೆ ಏನ್ ನಡೀತಾ ಇದೆ ಗೊತ್ತಾಗುತ್ತೆ. ಮನಸ್ಸು ಏನೇನು ಆಟ ಆಡಿಸ್ತಿದೆ ಗೊತ್ತಾಗುತ್ತೆ. ಎಲ್ಲಿಂದ ಆ ದುಃಖ ಎಲ್ಲಿಂದ ಬರುತ್ತೆ, ನೋವುಗಳು ಎಲ್ಲಿಂದ ಬರುತ್ತೆ, ಪ್ರಜ್ಞೆ ಇದ್ದಾಗ ಗೊತ್ತಾಗುತ್ತವು.
ಮನಸ್ಸು ಆಟ ಆಡೋದು ಗೊತ್ತಾಗ್ಬಿಟ್ರೆ ಏನಿಲ್ಲ ನಿಮಗೆ ಕೀಲಿಕೈ ಸಿಕ್ಕಂಗ. ಹ್ಮ್. ಜೊತೆಗೆ ನಮ್ಮಲ್ಲಿ ಏನು ಪರಿವರ್ತನೆ ಆಗ್ತಿದೆ, ಎನರ್ಜೀಸ್ ಏನು ಬದಲಾಗ್ತಿದೆ, ಏನು ಹೀಲ್ ಆಗ್ತಿದೆ, ಎಲ್ಲೆಲ್ಲಿ ಹೀಲ್ ಆಗ್ತಿದೆ, ಎಲ್ಲಿ ರೋಗ ಇದೆ, ಎಲ್ಲಿ ಆ ಆ ಒಂದು ಬ್ಲಾಕೇಜಸ್ ಇದೆ ಅಂತನೂ ಖಂಡಿತ ನೋಡ್ಬೋದು. ಬರೀ ಆ ಒಂದು ಪ್ರಜ್ಞೆ ಇದ್ರೆ ಸಾಕು, ಅರಿವಿದ್ರೆ ಸಾಕು, ಎಚ್ಚರ ಇರ್ಬೇಕಷ್ಟೇ. ಆ ಒಂದು ಧ್ಯಾನ ಸ್ಥಿತಿನೂ ಬೇಕಿಲ್ಲ. ಫಸ್ಟ್ ಎಚ್ಚರ ಇರ್ಬೇಕಷ್ಟೇ. ಏನ್ ನಡೀತಿದೆ ಅಂತ ಗಮನಿಸ್ತಾ ಸ್ಥಿತಿ ಇದ್ರೆ ಸಾಕು. ಸಹಜವಾಗಿ ನಮಗೆ ಕಾಲಿರ್ಬೇಕು ಮೇನ್. ಅವಾಗೇನಾಗುತ್ತೆ ಏನೇನ್ ನಡೀತಿದೆ ಸುತ್ತ ಗೊತ್ತಾಗುತ್ತೆ. ಜೊತೆಗೆ ವೆರಿ ಇಂಪಾರ್ಟೆಂಟ್. ಆ ಹುಣ್ಣಿಮೆ ಟೈಮಲ್ಲಿ ಬೇರೆ ಬೇರೆ ಲೋಕಗಳಿಂದ ಮಾಸ್ಟರ್ಸ್ ಬರ್ತಿರ್ತಾರೆ. ಧ್ಯಾನ ಮಾಡಕ್ಕೆ, ನಮ್ಮ ಜೊತೆ ಧ್ಯಾನ ಮಾಡಕ್ಕೆ, ಶಕ್ತಿ ಕೊಡಕ್ಕೆ ಬರ್ತಾ ಇರ್ತಾರೆ. ಆ ಕಾಂತಿ ಶರೀರಗಳನ್ನು ಕೂಡ ನೋಡ್ಬೋದು. ನೋಡಿ, ನೀವ್ ಧ್ಯಾನನೇ ಮಾಡ್ಬೇಕಾಗಿಲ್ಲ. ಅರಿವಿದ್ರೆ ಸಾಕು, ಪ್ರಜ್ಞೆ ಇದ್ರೆ ಸಾಕು. ಅಂದ್ರೆ ಆ ಪ್ರಜ್ಞೆನ ಕಾಪಾಡ್ಕೋಬೇಕು ಯಾವಾಗ್ಲೂ ನಾವು ಹುಣ್ಣಿಮೆ ಟೈಮಲ್ಲಿ ಅಂತ ಹೇಳೋರು. ಎಷ್ಟೋ ನನ್ನ ಸ್ನೇಹಿತರು ಧ್ಯಾನ ಸಾಧನೆ ಮಾಡ್ಬೇಕಾದ್ರೆ ಕಾಂತಿ ಶರೀರಗಳ ಜೊತೆ ಮಾತಾಡ್ತಿದ್ರು. ಎದುರಿಗೆ ಬಂದು ಕೂತ್ಕೊಂತಿದ್ರು. ಧ್ಯಾನ ಕೂತ್ರೆ ಸಾಕು. ಲೋಬ್ಸಾಂಗ್ ರಾಂಪ, ಮಹಾತಾರ್ ಬಾಬಾಜಿ ಅವ್ರು ಬಂದು ಎದುರಿಗೆ ಕೂತ್ಕೊಳ್ಳೋರು. ಮೌನ ಧ್ಯಾನ ಸಾಧನೆ, ಅಪಾರವಾದ ಧ್ಯಾನ ಸಾಧನೆ ಮಾಡ್ಬೇಕಾದ್ರೆ. ನೋಡಿ, ಈ ತರ ಅದ್ಭುತಗಳು ನಡೀತಾ ಇರ್ತವೆ ಪಿರಮಿಡ್‌ಗಳಲ್ಲಿ, ಶಕ್ತಿ ಕ್ಷೇತ್ರಗಳಲ್ಲಿ, ಹುಣ್ಣಿಮೆ ಧ್ಯಾನದಲ್ಲಿ. ಆ ತರ ಶಕ್ತಿ ಆ ಕೊಡಕ್ಕೆ, ಮೆಸೇಜ್ ಕೊಡಕ್ಕೆ ಬಂದಿದ್ದಾರೆ ಅಂದ್ರೆ ನಾವೇಗಿರ್ಬೇಕು? ನಾವು ಮೌನನ್ನ ಕಾಪಾಡಬೇಕು. ಆ ಶಕ್ತಿ ಕಾಪಾಡ್ಕೋಬೇಕು. ಆ ಪ್ರಜ್ಞೆನ ಉಳಿಸ್ಕೋಬೇಕು. ಬೇರೆ ದಿನಗಳಲ್ಲಿ ಕೂಡ ಉಳಿಸ್ಕೋಬೇಕು ಅಫ್‌ಕೋರ್ಸ್. ಬಟ್ ಹುಣ್ಣಿಮೆ ದಿನದಲ್ಲೂ ಕೂಡ ಆ ಒಂದು ಎಷ್ಟು ಪ್ರಜ್ಞೆಯಿಂದಿರ್ತೀವಿ, ಅರಿವಿಂದಿರ್ತೀವಿ, ಅಷ್ಟು ಶಕ್ತಿ ನಮಗೆ ಬರುತ್ತೆ. ನೋಡಿ ಮಾಸ್ಟರ್ಸ್. ಅಂದ್ರೆ ಅಷ್ಟು ಮೆಸೇಜ್‌ಗಳು ಬರ್ತವೆ ಹುಣ್ಣಿಮೆ ಟೈಮಲ್ಲಿ ಮಾಸ್ಟರ್ಸಿಂದ. ಹುಣ್ಣಿಮೆ, ಅಮಾವಾಸ್ಯೆಗಳು ಇರೋದೇ ಧ್ಯಾನಕ್ಕೋಸ್ಕರ. ಬುದ್ಧನೇ ತಗೊಳ್ಳಿ. ಬುದ್ಧ ಎಲ್ಲ ಹುಣ್ಣಿಮೆ ದಿನನೇ ಜ್ಞಾನೋದಯ ಆಗಿದ್ದು. ಆ ಹುಟ್ಟಿದ್ದು ಹುಣ್ಣಿಮೆ ದಿನ. ಬಾಡಿ ವೇಕೇಟ್ ಮಾಡಿದ್ದು ಹುಣ್ಣಿಮೆ ದಿನ. ನೋಡಿ ಎಷ್ಟು ಶ್ರೇಷ್ಠವಾಗಿದೆ ಹುಣ್ಣಿಮೆ. ಹುಣ್ಣಿಮೆ ಟೈಮಲ್ಲೇ ಹೆಚ್ಚಿನ ಕಡೆ ಈ ಒಂದು ಸತ್ಸಂಗಗಳು, ಪೂಜೆಗಳು, ಆ ಆ ಒಂದು ಆಚರಣೆಗಳು ಹೆಚ್ಚಿಗೆ ನಡೀತಾವೆ ಹುಣ್ಣಿಮೆ ಟೈಮಲ್ಲಿ. ಅಮಾವಾಸ್ಯೆಗೂ ನಡೀತವೆ. ಬಟ್ ಹುಣ್ಣಿಮೆ ಟೈಮಲ್ಲಿ ಹೆಚ್ಚಿನ ಒಂದು ಒಂದು ಆಚರಣೆಗಳು ನಡೆಯೋದೇ ಹುಣ್ಣಿಮೆ ಟೈಮಲ್ಲಿ. ಹಾಗಾದ್ರೆ ಹುಣ್ಣಿಮೆಗಳನ್ನ ಚೆನ್ನಾಗಿ ಬಳಸ್ಕೋಬೇಕಂತ ಆ ಒಂದು ಪುರಾಣಗಳಲ್ಲೇ ಇದೆ, ಯಾವಾಗ್ಲೂ ಇದೆ. ಎಲ್ಲಾ ಧರ್ಮದಲ್ಲೂ ಕೂಡ ಹುಣ್ಣಿಮೆಗಳನ್ನ ಹೆಚ್ಚಿನ ಮಟ್ಟದಲ್ಲಿ ಬಳಸ್ಕೊಂತಾರೆ. ಹಾಗಾಗಿ ಪ್ರತಿಯೊಬ್ರು ಕೂಡ ಹುಣ್ಣಿಮೆಗಳನ್ನ ಸುಮ್ಮನೆ ವೇಸ್ಟ್ ಮಾಡಬಾರ್ದು. ಆ 3 ದಿನ ಎನರ್ಜೀಸು ಒಳ್ಳೆ ಎನರ್ಜೀಸ್ ಇರ್ತವೆ. ಮೌನ ಇರಬೇಕು, ಉಪವಾಸ ಇರಬೇಕು. ಹ್ಮ್. ಎಷ್ಟು ಮೌನ ಇರ್ತೀವಿ, ಉಪವಾಸ ಇರ್ತೀವಿ, ಅಷ್ಟು ದೇಹ ಮಾತು ಕೇಳುತ್ತೆ ನಮಗೆ ಧ್ಯಾನ ಸಾಧನೆಗೆ. ಆ ದೇಹ ಡೆಡ್ ಆಗಲ್ಲ, ಇನರ್ಷಿಯಾ ಇರೋದಿಲ್ಲ, ಭಾರ ಇರೋದಿಲ್ಲ. ಹಣ್ಣುಗಳು, ಫ್ರೂಟ್ಸ್‌ಗಳು, ಆ ಅಥವಾ ಕಾಳುಗಳು ಈ ತರ ಸಿಂಪಲ್ ಜ್ಯೂಸು ಆ ತರ ಕುಡಿದ್ರೆ ಏನಾಗುತ್ತೆ, ದೇಹ ಆ ಒಂದು ಒಂದು ಎನರ್ಜಿ ಸ್ಥಿತಿಯಲ್ಲಿರುತ್ತೆ. ಆ ಒಂದು ಹೈ ಎನರ್ಜೀಸ್ ಇದ್ದಾಗ ವೆರಿ ವೆರಿ ಈಸಿ ಬಾಡಿ ಧ್ಯಾನ ಸಾಧನೆ ಮಾಡಕ್ಕೆ. ಪ್ರಾಣಶಕ್ತಿ ಹೆಚ್ಚಾಗಿರುತ್ತೆ ಹಣ್ಣುಗಳಲ್ಲಿ, ಕಾಳುಗಳಲ್ಲಿ, ರಾ ರಾ ಫುಡ್ಡಲ್ಲಿ ಇರೋದಿಲ್ಲ. ಪ್ರಾಸೆಸ್ಡ್ ಫುಡ್ಡಲ್ಲಿ ಇರೋದಿಲ್ಲ. ಯಾವುದೋ ನೀವು ಅಡುಗೆ ಮಾಡಿದ್ರಿ, ರೈಸ್ ಮಾಡಿದ್ರಿ, ಸಾಂಬಾರ್ ಮಾಡಿದ್ರಿ, ಮುದ್ದೆ ಮಾಡಿದ್ರಿ, ಏನೋ ಮಾಡಿದ್ರಿ ಅಂದ್ರೆ ಅಲ್ಲಿ ಪ್ರಾಣಶಕ್ತಿ ಹಣ್ಣಿನಷ್ಟು ಇರೋದಿಲ್ಲ. ಯಾಕಂದ್ರೆ ಹಣ್ಣಿನಲ್ಲಿ ಆ ಪ್ರಾಣಶಕ್ತಿ ಹಂಗೆ ಮರದಿಂದನೇ ಬಂದಿರುತ್ತೆ. ಒಂದು ಒಂದು ವೃಕ್ಷ ಅಂದ್ರೇನೆ ಪ್ರಾಣ ತುಂಬಿರುತ್ತೆ ವೃಕ್ಷದಲ್ಲಿ. ಅಲ್ಲಿ ನಾವ್ ಏನೇ ತಗೊಳ್ಳಿ ಅದನ್ನ ಇನ್ನೂ ಪ್ರಾಸೆಸ್ ಮಾಡಿಲ್ಲ ಅಂತಂದ್ರೆ ಏನಾಗುತ್ತೆ, ಆ ಪ್ರಾಣಶಕ್ತಿ ಹೆಚ್ಚಾಗಿ ಹೊಡಿಯುತ್ತೆ. ನೋಡಿ. ಅವಾಗೇನಾಗುತ್ತೆ ಆ ಪ್ರಾಣಶಕ್ತಿ ನಾವು ಏನು ಹಣ್ಣೇನ್ ತಿಂತೀವಿ, ಆ ಪ್ರಾಣಶಕ್ತಿ ನಮ್ಗೆ ಹಂಗೆ ಉಳಿಯುತ್ತೆ. ಹಂಗಾಗಿ ದೇಹ ಅದ್ಭುತವಾಗಿರುತ್ತೆ. ನೋಡಿ ಹಣ್ಣುಗಳು ತಿಂದಾಗ. ಯಾಕೆ ಋಷಿಮುನಿಗಳೆಲ್ಲ ಕಾಡಲ್ಲಿ ಗೆಡ್ಡೆ ಗೆಣಸು ತಿಂದು ಸಾಧನೆ ಮಾಡ್ತಿದ್ರು? ಅವ್ರು ಸಾಂಬಾರು, ರೈಸು ಅದೆಲ್ಲ ತಿನ್ಬೋದಿತ್ತಲ್ಲ. ಯಾಕಂದ್ರೆ ಪ್ರಾಣಶಕ್ತಿ ಹೆಚ್ಚಾಗಿರುತ್ತೆ ಈ ತರ ಆಹಾರಗಳಲ್ಲಿ. ಸೊ ಅದನ್ನ ಪಾಲನೆ ಮಾಡ್ಬೇಕು. ಅಟ್‌ಲೀಸ್ಟ್ ನಾವು ಹುಣ್ಣಿಮೆ ಟೈಮಲ್ಲಾದ್ರೂ ಪಾಲನೆ ಮಾಡ್ಬೇಕು. ಎಷ್ಟು ದಿನ ನಮಗೆ ಅನಾರೋಗ್ಯ, ಎಷ್ಟು ದಿನ ದುಃಖ, ಎಷ್ಟು ದಿನ ಬೇಜಾರು, ಎಷ್ಟು ದಿನ ಅದು ಪ್ರಶ್ನೆಗಳು. ಅದನ್ನ ಹೊರಗೆ ಬರಬೇಕು. ಪ್ರತಿಯೊಬ್ರು ಬರಬೇಕು. ಧ್ಯಾನ ಯಾರು ಹಿಡ್ಕೊಂಡಿದ್ದಾರೆ ಎಲ್ಲರೂ ಬರ್ಬೋದು. ಅದ್ರಲ್ಲಿ ಏನು 2 ಮಾತಿಲ್ಲ. ಯಾಕ ಎಷ್ಟು ಜನ ಬಂದಿಲ್ಲ. ಯಾಕೆಂದ್ರೆ ಸದ್ವಿನಿಯೋಗ ಮಾಡ್ಕೊಂತಿಲ್ಲ ನಾವು ಹುಣ್ಣಿಮೆಗಳನ್ನ. ಹುಣ್ಣಿಮೆಗಳು ಇರೋದೇ ಶಕ್ತಿಗೋಸ್ಕರ, ಸಾಧನೆಗೋಸ್ಕರ. ನೋಡಿ. ಆಹಾರ ಪಾಲನೆ ಮಾಡ್ತೀವಿ. ಜೊತೆಗೆ ಮೌನ ಕೂಡ ಇರಬೇಕು. ಎಷ್ಟು ಮಾತು ಕಡಿಮೆ ಮಾಡ್ತೀವಿ ಆ ಟೈಮಲ್ಲಿ, ಅಷ್ಟು ಅರಿವಿಂದಿರ್ತೀವಿ. ಅವಾಗೇನಾಗುತ್ತೆ, ಧ್ಯಾನ ಅದ್ಭುತವಾಗಿರುತ್ತೆ. ಕಣ್ಣು ಮುಚ್ಚಿದ್ರೆ ಆಲೋಚನೆಗಳೇ ಬರೋದಿಲ್ಲ. ಎಷ್ಟು ಮಾತಾಡ್ತೀವಿ, ಅಷ್ಟು ಮನ್ಸು ಆಟ ಆಡ್ಸುತ್ತೆ. ಮನ್ಸು ಆ ಕಡೆ ಈ ಕಡೆ ಆ ಓಡುತ್ತೆ. ಯಾಕಂದ್ರೆ ಮಾತು ಶಕ್ತಿ ಕೊರತೆ ಆಗುತ್ತೆ ನಮ್ಗೆ.
ಆ? ಈ ಶಕ್ತಿ, ಆಹಾರದಿಂದ ಏನಾಗುತ್ತೆ, ಮನಸ್ಸಿಗೆ ನಾವು ದಾರಿ ಕೊಡ್ತೀವಿ, ಆಲೋಚನೆಗಳಿಗೆ ದಾರಿ ಕೊಡ್ತೀವಿ. ಹ್ಮ್? ಸೊ, ಹಂಗಾಗಿ ಎಷ್ಟು ಕಡಿಮೆ ಮಾತಾಡ್ತೀವಿ, ಎಷ್ಟು ಕಡಿಮೆ ತಿಂತೀವಿ ಅಥವಾ ಎಷ್ಟು ಒಳ್ಳೆ ಆಹಾರ ತಿಂತೀವಿ ಆ ಟೈಮಲ್ಲಿ, ಅಷ್ಟು ಅದ್ಭುತವಾಗಿ ನಾವು ಧ್ಯಾನ ಸಾಧನೆ ಮಾಡ್ಬೋದು. ನೋಡಿ, ಅದಕ್ಕೆ ಯುಕ್ತಾಹಾರ, ಯುಕ್ತ ವಿಹಾರ, ಯುಕ್ತ ಚೇಷ್ಟಶ ಯುಕ್ತ ಯುಕ್ತ ಅಂತ ಹೇಳ್ತಾನೆ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ. ಅಂದ್ರೆ ಯುಕ್ತವಾಗಿರ್ಬೇಕು, ಸರಿಯಾಗಿರ್ಬೇಕು. ಯುಕ್ತ ಆಹಾರ, ವಿಹಾರ, ವಿಹಾರ ಮಾತುಗಳು, ಚೇಷ್ಟೆಗಳು. ಯುಕ್ತ ಭೋಗಸ್ಯ ಅಂದ್ರೆ ನಮ್ಮ ವ್ಯವಹಾರಗಳು ಯುಕ್ತವಾಗಿರ್ಬೇಕಂತ ಹೇಳ್ತಾನೆ ಶ್ರೀಕೃಷ್ಣ. ಅಂದ್ರೇನು? ಯುಕ್ತ ಆಹಾರ ಅಂದ್ರೆ ಅಂದ್ರೆ ಸರಿಯಾದ ಆಹಾರ ಇರ್ಬೇಕು ಆ ಟೈಮಲ್ಲಿ. ಸರಿಯಾದ ಆಹಾರ ಅಂದ್ರೆ ಇನ್ನೂ ಸಾತ್ವಿಕ ಆಹಾರ ಇರ್ಬೇಕು ಹುಣ್ಣಿಮೆ ಟೈಮಲ್ಲಿ. ನೋಡಿ ಮಾಸ್ಟರ್ಸ್. ಎಷ್ಟು ಸಾತ್ವಿಕವಾಗಿರುತ್ತೆ ದೇಹ, ಅಷ್ಟು ಅದ್ಭುತವಾಗಿರುತ್ತೆ. ಆ? ಮಾತು ಎಷ್ಟು ಕಡಿಮೆ ಇರುತ್ತೆ, ಅಷ್ಟು ಮನಸ್ಸು ನಮ್ಮ ಹಿಡಿತದಲ್ಲಿರುತ್ತೆ. ಹ್ಮ್? ವ್ಯವಹಾರಗಳು ಅಷ್ಟೇನೆ. ಅಂದ್ರೆ ಬೇಡದಿರೋ ಕೆಲಸಗಳು ಆ ಟೈಮಲ್ಲಿ ಹೋಗ್ಲೇಬಾರ್ದು. ಯಾವ ಟೈಮಲ್ಲೂ ಹೋಗ್ಲೇಬಾರ್ದು. ಬೇಡದಿರ ಆ ಸಂಘ ಕೂಡ ಬೇಡ. ಆ ಟೈಮಲ್ಲಿ ಬಿಟ್ಬಿಡ್ಬೇಕು. ಕೆಲವೊಂದು ಟೈಮಲ್ಲಿ ಇರ್ಬೇಕಾಗುತ್ತೆ. ಆ ಟೈಮಲ್ಲಿ ವೈರಾಗ್ಯ ಅವರಿಂದ ದೂರ ಇದ್ಬಿಡ್ಬೇಕು. ಸಂಘ ಕೂಡ. ಅವಾಗೇನಾಗುತ್ತೆ, ನಿಮ್ಮ ಶಕ್ತಿ ಅಪಾರವಾಗಿರುತ್ತೆ. ಧ್ಯಾನ ಸಾಧನೆಗೆ ತುಂಬಾ, 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 ತುಂಬಾ ಚೆನ್ನಾಗಿರುತ್ತೆ. ನೋಡಿ 3 ದಿನ ಎಷ್ಟು ಸಾಧನೆ ಮಾಡ್ಕೋಬಹುದು. ಎಷ್ಟು ಅನಾರೋಗ್ಯದಿಂದ ಹೊರಗೆ ಬರ್ಬೋದು. ಆ ಟ್ಯಾಬ್ಲೆಟ್‌ಗಳನ್ನೆಲ್ಲ ಮೂಲೆಗೆಸಿಬೋದು. ಹ್ಮ್? ಖಂಡಿತ ಸಾಧ್ಯ. ಪ್ರತಿಯೊಬ್ಬರಿಗೂ ಸಾಧ್ಯ. ಅಂದ್ರೆ ಹುಣ್ಣಿಮೆ ಶಕ್ತಿನ ನಾವು ಚೆನ್ನಾಗಿ ಬಳಸ್ಕೋಬೇಕು. ಅದು ಇರೋದು ವಿಷಯ. ಹ್ಮ್? ನೋಡಿ ಬುದ್ಧ ಆ ಟೈಮಲ್ಲೇ ಜ್ಞಾನೋದಯ ಆದ. ಹುಣ್ಣಿಮೆದಲ್ಲಿ. ಯಾಕಂದ್ರೆ ಈ ಎನರ್ಜೀಸು, ಆ ಶಕ್ತಿಗಳನ್ನ, ಆ ಶಕ್ತಿ ಕೆಲಸ ಮಾಡುತ್ತೆ ಆ ಜ್ಞಾನೋದಯಕ್ಕೆ. ಆ ಜ್ಞಾನನ ಉದಯ ಮಾಡ್ಕೊಳಕ್ಕೆ ನೋಡಿ. ಆ ಜ್ಞಾನ ಇತ್ತು ಒಳಗಡೆ. ಆ? ಎಲ್ಲರಲ್ಲೂ ಇತ್ತು ಜ್ಞಾನ ಇದೆ. ಅಪಾರವಾದ ಶಕ್ತಿ ಇದೆ. ಅನಂತವಾದ ಶಕ್ತಿ ಇದೆ ಎಲ್ಲರಲ್ಲೂ ಕೂಡ. ಬಟ್ ಅದು ಹುಟ್ಟಿಲ್ಲ, ಉದಯ ಆಗಿಲ್ಲ. ಏನಾಗಿದೆ? ಮಲ್ಕೊಂಡಿದೆ. ಅದು ಎದ್ದೇಳಿಸ್ಬೇಕಂದ್ರೆ ಏನು? ಶಕ್ತಿ ಬೇಕು. ಆ ಶಕ್ತಿ ಅಂತಕ್ಕಂಥದ್ದು ಅಪಾರವಾಗಿ ಹುಣ್ಣಿಮೆ ಟೈಮಲ್ಲಿ ಇರುತ್ತೆ. ಹ್ಮ್? ಯಾವಾಗ ಆ ಶಕ್ತಿ ನಮ್ಮ ಹತ್ರ ಬರ್ತಾ ಇದೆ, ಆ ಶಕ್ತಿನ ನಾವು ಹೆಚ್ಚಾಗಿ ಸ್ವೀಕರಿಸಬೇಕು. ಹೆಚ್ಚು ಸ್ವೀಕರಿಸಬೇಕಂದ್ರೇನು? ಫಸ್ಟ್ ಇದು ಖಾಲಿ ಆಗ್ಬೇಕು. ಮನಸ್ಸು ಖಾಲಿ ಆಗ್ಬೇಕು. ನೋಡಿ, ಮನಸ್ಸು ಖಾಲಿ ಆಗ್ಬೇಕಂದ್ರೇನು? ಯುಕ್ತ ಯುಕ್ತ ಆಹಾರ, ಯುಕ್ತ ವಿಹಾರ, ಯುಕ್ತ ಚೇಷ್ಟಸ್ಯ ನೋಡಿ. ಅಂದ್ರೆ 3 ಯುಕ್ತವಾಗಿರ್ಬೇಕು. ಮಾತು, ಆಹಾರ, ಆ, ವ್ಯವಹಾರಗಳು, ಸಂಘ ಅವೆಲ್ಲ ಯುಕ್ತವಾಗಿದ್ರೆ ಎಷ್ಟು ಶಕ್ತಿ ಪಡಿಬೋದು ನಾವು, ಲೆಕ್ಕ ಇಲ್ಲದಷ್ಟು ಪಡಿಬೋದು. ನೋಡಿ ಮಾಸ್ಟರ್ಸ್. ಆ? ಶಕ್ತಿ ಇದೆ. ಕಾವೇರಿ ಬ್ರಹ್ಮನಲ್ಲಿ ಎಷ್ಟು ಶಕ್ತಿ ಇರುತ್ತೆ. ಅದ್ಭುತವಾಗಿ ಎಷ್ಟು ಸತಿ ಹೇಳಿದೀನೋ ನಾನು ಲೆಕ್ಕ ಇಲ್ಸದೆ ಹೇಳಿದೀನಿ. ಸಾಧನೆ ಬನ್ನಿ ಅಂತೀನಿ. ಆ? ಎಷ್ಟು ಅದ್ಭುತವಾಗಿರುತ್ತೆ ಸಾಧನೆ ಮಾಡ್ಬೇಕಾದ್ರೆ. ಸಾಧನೆ ಮಾಡಿ ಅಂತೀವಿ. ಆ? ಪ್ರತಿ ಹುಣ್ಣಿಮೆ ಇರೋದೇ ಸಾಧನೆಗೋಸ್ಕರ. ಒಂದು ದಿನ ತಿನ್ನೋದ್ ಬಿಡ್ಬೇಕು ನಾವು. ಆಹಾರನ ತ್ಯಾಗ ಮಾಡ್ಬೇಕು. ಹೆಚ್ಚಾಗಿ ತಿಂದು, ಆ? ಹೆಚ್ಚಾಗಿ ಮಾತಾಡಿ ಈ ಅಜ್ಞಾನನ ತಂದ್ಕೊಂಡಿರೋದು. ಅನಾರೋಗ್ಯಕ್ಕೆ ಯಾಕೆ ಈಡಾಗ್ತಿದ್ದಾನೆ ಮನುಷ್ಯ ಅಂದ್ರೆ, ಹೆಚ್ಚಾಗಿ ತಿನ್ನೋದ್ರಿಂದಾನೇ, ಹೆಚ್ಚಾಗಿ ಮಾತಾಡೋದ್ರಿಂದಾನೇ. ಹೊರಗಡೆದನ್ನೆಲ್ಲ ಸ್ಟಾಪ್ ಮಾಡ್ಬೇಕು. ಒಳಗಡೆದವಾಗ ಪ್ರಾರಂಭ ಆಗುತ್ತೆ. ಹೆಚ್ಚು ಮಾತಾಡೋದ್ ನಿಲ್ಸಿ, ಹೆಚ್ಚು ಊಟ ಮಾಡೋದ್ ನಿಲ್ಸಿ, ಹೆಚ್ಚು ಧ್ಯಾನ ಮಾಡ್ಬೇಕು. ಹೆಚ್ಚು ಹೊರಗಡೆ ಅಡ್ಡಾಡೋದ್ ಬಿಟ್ಟು ನಮ್ಮೊಳಗೆ ನಾವು ಹೋಗ್ಬೇಕು. ಅವಾಗೇನಾಗುತ್ತೆ, ಸಹಜವಾಗಿ ಪ್ರತಿಯೊಬ್ಬರಲ್ಲೂ ಕೂಡ ಜ್ಞಾನ ಹುಟ್ಟುತ್ತೆ. ಜ್ಞಾನ ಉದಯ ಆಗುತ್ತೆ. ನೋಡಿ ಮಾಸ್ಟರ್ಸ್. ಏನಪ್ಪಾ ಜ್ಞಾನ? ನಾನು ಬ್ರಹ್ಮ ಅಂತ ತಿಳ್ಕೋಬೇಕು. ನಾನು ಭಗವಂತ ಅಂತ ತಿಳ್ಕೋಬೇಕು. ನೋಡಿ, ಆ ಗುಡಿಯಲ್ಲಿರ್ತಕ್ಕಂಥ ವಿಗ್ರಹನೇ ಭಗವಂತ ಅಂದ್ರೆ ಏನು? ಆ? ಬರೀ ಬೇರೆಯವ್ರ ವಿಷಯನೇ ಮಾತಾಡಿದೀವಿ ಇಷ್ಟು ದಿನ ನಾವು. ಬೇರೆಯವ್ರು ಅವ್ರು ಗ್ರೇಟು, ಇವ್ರು ಗ್ರೇಟು. ನಮ್ಮ ಗ್ರೇಟ್‌ನೆಸ್ ಯಾವಾಗ ನಾವು ಅರ್ಥ ಮಾಡ್ಕೊಳೋದು? ಪ್ರತಿ ಹುಣ್ಣಿಮೆ ಕೂಡ ಕೊಡುತ್ತೆ ಆಪರ್ಚುನಿಟಿ. ನಿನ್ ಗ್ರೇಟ್‌ನೆಸ್ ಅರ್ಥ ಮಾಡ್ಕ ಅಂತ. ನೀನು ಮಾಸ್ಟರ್ ಅಂತ ಅರ್ಥ ಮಾಡ್ಕ, ನೀನು ಭಗವಂತ ಅಂತ ಅರ್ಥ ಮಾಡ್ಕೊಂತ ಪ್ರತಿ ಹುಣ್ಣಿಮೆ ಕೂಡ ನಮ್ಮ ಮನೆ ಬಾಗಿಲಿಗೆ ಬರುತ್ತೆ. ಅರ್ಥ ಮಾಡ್ಕ, ಅರ್ಥ ಮಾಡ್ಕ. ಬಟ್ ನಾವೇನ್ ಮಾಡ್ತೀವಿ? ಸಾಧನೆ ಮಾಡೋದಿಲ್ಲ. ಏನ್ ಸಾಧನೆ? ಯುಕ್ತ ಆಹಾರ, ಯುಕ್ತ ವಿಹಾರ, ಯುಕ್ತ ಚೇಷ್ಟಸ್ಯ ನೋಡಿ. ಯುಕ್ತವಾಗಿರ್ಬೇಕು. ಆಹಾರ, ವಿಹಾರಗಳು, ಚೇಷ್ಟೆಗಳು, ಮಾತುಗಳು ಸರಿಯಾಗಿರ್ಬೇಕು, ಕಡಿಮೆ ಇರ್ಬೇಕು, ಮಿತವಾಗಿರ್ಬೇಕು, ನಿರ್ಭಾಷಣ ನೋಡಿ. ಮಿತವಾಗಿರ್ಬೇಕು. ಅವೇನಾಗ್ತವೆ? ಸಹಜವಾಗಿ ಶಕ್ತಿ ಉಳಿಯುತ್ತೆ ನಮ್ಮಲ್ಲಿ. ಮನಸ್ಸು ಖಾಲಿ ಆಗುತ್ತೆ. ಮನಸ್ಸು ಕೈಗೆ ಸಿಗುತ್ತೆ ಬೇಗ. ಮನಸ್ಸು ನಮ್ಮನ್ನ ಆಟ ಆಡ್ಸಲ್ಲ. ನಾವು ಮನಸ್ಸನ್ನ ಆಟ ಆಡಿಸ್ಬೋದು. ಹೌದು. ಹ್ಮ್? ಸೊ ಹಂಗಾಗಿ ಹುಣ್ಣಿಮೆಗಳನ್ನ ಚೆನ್ನಾಗಿ ಬಳಸ್ಕೋಬೇಕು. ನೋಡಿ, ಆ ಮೋದಿನ ಭೇಟಿ ಆಗ್ಬೇಕು ಅಥವಾ ನಿಮ್ಗೆ ಯಾರೋ ಇಷ್ಟ ಅಂತಂದ್ರೆ ಭೇಟಿ ಆಗ್ಬೇಕಂದ್ರೆ ಅವ್ರ ಜಾಗಕ್ಕೆ ಹೋಗ್ಬೇಕಾಗುತ್ತೆ. ಬಟ್ ಅವರೇ ನಮ್ಮ ಜಾಗಕ್ಕೆ ಬಂದಾಗ ಈಸಿಯಾಗಿ ಭೇಟಿ ಆಗ್ಬೋದು. ಅಂದ್ರೆ ಶಕ್ತಿನ ಹುಡ್ಕೊಂಡು ಹೋಗ್ತಿದ್ವಿ ಬೇರೆ ಟೈಮಲ್ಲಿ. ಹುಣ್ಣಿಮೆ ಟೈಮಲ್ಲಿ ಶಕ್ತಿ ನಮ್ಮ ಹತ್ರ ಬಂದಿರುತ್ತೆ. ಅವಾಗ ಏನ್ ನಾವ್ ಮಾಡ್ಬೇಕು?
ಯುಕ್ತವಾಗಿರ್ಬೇಕು ಎಲ್ಲವೂ. ಹೊರಗಡೆ ಏನೇನು ಚೆ ವ್ಯವಹಾರಗಳಿದೆ, ಮಾತು, ಆಹಾರ, ವಿಹಾರ ಏನೇನಿದಾವೆ ಅವೆಲ್ಲ ಯುಕ್ತವಾಗಿದ್ರೆ, ಸರಿಯಾಗಿದ್ರೆ ಸಹಜವಾಗಿ ನಾವು ಏನ್ ಬೇಕು ಪಡಿಬೋದು ಹುಣ್ಣಿಮೆ ಟೈಮಲ್ಲಿ ನೋಡಿ. ಹಾಗಾಗಿ ಹೆಚ್ಚಿನ ಮೌನ ಸಾಧನೆ ಮಾಡ್ಬೇಕು. ಹುಣ್ಣಿಮೆಗಳಲ್ಲಿ ಮಾತಾಡ್ಲೇಬಾರ್ದು. ಎಂತ ಪರಿವರ್ತನೆ ಆಗುತ್ತೆ ಅಂದ್ರೆ ಅಂತ ಪರಿವರ್ತನೆ ಆಗುತ್ತೆ. ಆಗ್ಬೇಕು. ಪ್ರತಿಯೊಬ್ಬರಲ್ಲಿ ಪರಿವರ್ತನೆ ಆಗ್ಬೇಕು. ಪ್ರತಿಯೊಬ್ನು ಕೂಡ ಭಗವಂತ ಅಂತ ಅರ್ಥ ಮಾಡ್ಕೋಬೇಕು. ಅದಿರೋದು ವಿಷಯ. ಪ್ರತಿಯೊಬ್ಬರು ಕೂಡ ಮಾಸ್ಟರ್ ಅಂತ ಅರ್ಥ ಮಾಡ್ಕೋಬೇಕು. ಹ? ಇದೇ ಹೇಳೋದು ಪತ್ರಿ ಸರ್ ಯಾವತ್ತೂ ಎಕ್ಸ್‌ಪೆಕ್ಟ್ ಮಾಡ್ತಿದ್ದೇನು ನಮ್ಮ ಗುರುಗಳು. ಪ್ರತಿಯೊಬ್ನು ಕೂಡ ಮಾಸ್ಟರ್ ಆಗ್ಬೇಕು. ಅವ್ನ ಕಾಲ ಮೇಲೆ ಅವ್ನು ನಿಂತ್ಕೋಬೇಕು. ಅವ್ನ ವ್ಯವಹಾರಗಳು ಸರಿಯಾಗ್ಬೇಕು, ಯುಕ್ತವಾಗ್ಬೇಕು ನೋಡಿ. ಅವ್ರು ಸ್ಟ್ರೆಸ್ ಮಾಡ್ತಿದ್ದು ಇದೇ ಪ್ರತಿ ಸೀಸನ್. ಯಾಕಂದ್ರೆ ನಾನಾದೆ ಒಬ್ಬ ಮಾಸ್ಟರ್ ಆದೆ, ಭಗವಂತ ಆದೆ. ನನ್ನ ಜೊತೆ ಇರೋರೆಲ್ಲ ಮಾಸ್ಟರ್ ಆಗ್ಲಿ, ಭಗವಂತರಾಗ್ಲಿ ಅಂತ ಗುರು ಯಾವಾಗ್ಲೂ ಆಶಿಸ್ತಾನೆ. ಒಬ್ಬ ಮಾಸ್ಟರ್ ಆಶಿಸ್ತಾನೆ ಅಷ್ಟೇ. ಹಂಗಾಗಿ ನಮ್ಗೆ ಕಠಿಣವಾಗಿ ಹೇಳ್ತಾನೆ. ಚೇಷ್ಟೆಗಳು ಇನ್ನೂ ಬಿಟ್ಟಿಲ್ಲಲ್ಲ, ಇನ್ನೂ ಆ ಆಹಾರ ಸರಿ ಮಾಡ್ಕೊಂಡಿಲ್ಲ, ಇನ್ನೂ ಮಾತುಗಳು ಸರಿ ಮಾಡ್ಕೊಂಡಿಲ್ಲ ನೋಡಿ. ಸಾಧನೆ ಪ್ರತಿಯೊಬ್ರು ಕೂಡ ಹಿಡಿಬೇಕು. ಹಠ ಯಾವಾಗ ಬರುತ್ತೆ, ಡಿಟರ್ಮಿನೇಷನ್ ಯಾವಾಗ ಬರುತ್ತೆ, ಸಹಜವಾಗಿ ಬೇರೆಯವ್ರನ್ನೆಲ್ಲ ಸರಿ ಮಾಡ್ಕೊಂತೀವಿ ನಾವು. ಅದು ಬೇಕು. ಪಟ್ಟು ಹಿಡಿಬೇಕು. ಸಾಧನೆ ಪಟ್ಟು ಹಿಡಿಬೇಕು. ಸೀರಿಯಸ್‌ನೆಸ್ ಬರಬೇಕು. ನೋಡಿ ಮಾಸ್ಟರ್ಸ್. ಹುಣ್ಣಿಮೆ ಇರೋದಿಲ್ಲ ಟೈಮ್ ಪಾಸಿಗಲ್ಲ ನಾವು. ಇಷ್ಟು ಶಕ್ತಿ ಬರ್ತಾ ಇರತ್ತೋ ಲೆಕ್ಕ ಇಲ್ಲದಷ್ಟು ಬರ್ತಾ ಇರುತ್ತೆ. ಅದನ್ನ ಯಾವಾಗ ನಾವು ಖಾಲಿ ಆಗ್ತೀವಿ, ಅದು ಪ್ರತಿಯೊಂದು ಕೂಡ ಎನರ್ಜಿಸ್‌ನ ಸೆನ್ಸ್ ಮಾಡ್ತೀವಿ ನಾವು. ಏನ್ ನಡೀತಿದೆ ಸುತ್ತ ಅಂತ. ಇದು ಖಾಲಿ ಆಗ್ಬೇಕು ಅಷ್ಟೇ ಇರೋದು. ಮನಸ್ಸು ಖಾಲಿ ಆಗ್ಬೇಕು. ಮನಸ್ಸು ಖಾಲಿ ಆಗಕ್ಕೆ ಹೊರಗಡೆ ವಿಷಯಗಳನ್ನ ಕೂಡ ಸರಿಯಾಗಿ ಇಟ್ಕೋಬೇಕು. ಯಾವಾಗ ಹೊರಗಡೆ ವಿಷಯಗಳು ಸರಿಯಾಗಿ ಇಟ್ಕೊಂತೀವಿ, ಸಹಜವಾಗಿ ನಾವು ಒಳಗಡೆ ಹೋಗ್ತೀವಿ ನೋಡಿ. ಈಸಿ ಆಗುತ್ತೆ ಹೋಗಕ್ಕೆ ಮಾರ್ಗ. ಸೊ, ಜೊತೆಗೆ ಅದ್ಭುತವಾದ ಒಂದು ಬುಕ್ ಇದೆ. ವಿಸ್ಡಮ್ ಆಫ್ ಜೋಡಿಯಾಕ್ ಅಂತ ಟಾರ್ಕಮ್ ಸ್ಟರ್ಡಿಯನ್ ಬುಕ್ ಇದೆ. ಅವರು ಈ 12 ಹುಣ್ಣಿಮೆಗಳ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಆ ಆ ಬುಕ್ಕು ಓದಿ. ಆದಷ್ಟು ಯಾರಾದ್ರು ಇಂಗ್ಲಿಷ್ ಬರುತ್ತೆ, ಆ ಬುಕ್ ಓದಿ ಅದ್ಭುತವಾಗಿದೆ. ವಿಸ್ಡಮ್ ಆಫ್ ಜೋಡಿಯಾಕ್ ಅಂತ ಟಾರ್ಕಮ್ ಸ್ಟರ್ಡಿಯನ್ ಬುಕ್. 12 ಹುಣ್ಣಿಮೆಗಳು ಏನೇನು ವಿಶೇಷ ಅಂತ ಹೇಳಿದಾರೆ ಅವ್ರು. ಹ್ಮ್. ಸೊ ಎಲ್ಲಾ ಕಡೆ ನಡೆಯುದು. ಪತ್ರಿಸರು ಯಾವತ್ತು ಹುಣ್ಣಿಮೆ ನೈಟ್ ಎಲ್ಲ ಅವ್ರ ಜೊತೆಗೆ ಇರೋರು. ಒಂದು 12 ಗಂಟೆ, 1 ಗಂಟೆ ತನಕ ಇದ್ಬಿಟ್ಟು ಸಾಧನೆ ಮಾಡ್ಸೋರು. ಎಲ್ಲರಿಗೂ ಸಾಧನೆ ಮಾಡ್ಸೋರು. ನಮ್ಮ ಕಾವೇರಿ ಪಿರಮಿಡಲ್ಲೂ ಕೂಡ ಅಷ್ಟೇನೆ. ನೈಟ್ ಎಲ್ಲ ಮಾಡ್ತೀವಿ. ಎಷ್ಟು ಜನ ಬಂದು ಸಾಧನೆ ಮಾಡ್ಬೋದು? ಲೆಕ್ಕ ಇಲ್ಲದಷ್ಟು ಜನ ಸಾಧನೆ ಮಾಡ್ಬೋದು. ಬೇಕು ಸಾಧನೆ ಬೇಕು ಅಂತ ಕುತ್ಕೋಬೇಕು ಅದು ಇರೋದು ವಿಷಯ. ಹುಣ್ಣಿಮೆ ಶಕ್ತಿ ಬೇಕು ನಿನ್ಗೆ. ವ್ಯರ್ಥ ಮಾಡಬಾರ್ದು ನೋಡಿ. ಶಿಷ್ಯ ರೆಡಿ ಆದ್ರೆ ಗುರು ಕೊಡಕ್ಕೆ ಏನ್ ಕೊಡಕ್ಕಾದ್ರೂ ರೆಡಿ ಇರ್ತಾನೆ ಫಸ್ಟ್. ಶಿಷ್ಯ ರೆಡಿ ಇಲ್ಲ. ಯಾಕೆ ರೆಡಿ ಇಲ್ಲ ಅಂದ್ರೆ ಅವನಿಗೆ ತಿನ್ನೋದೇ ಬೇಕು, ಮಾತಾಡೋದೇ ಬೇಕು. ಅದೇ ಆಗಿರೋದು. ಮೂರ್ಖತ್ವನೇ ಬೇಕು ಅವನಿಗೆ. ಜ್ಞಾನ ಬೇಕಿಲ್ಲ. ಹಂಗಾದ್ರೆ ಗುರು ಯಾಕೆ ಬರಕ್ ಹೋಗ್ತಾನೆ? ಫಸ್ಟ್ ಶಿಷ್ಯ ರೆಡಿ ಇಲ್ವಲ್ಲ. ಸಾಧಕ ರೆಡಿ ಆದ್ರೆ ಆ ಸಾಧನೆಗೆ ಏನ್ ಬೇಕು ಎಲ್ಲ ಬರುತ್ತೆ. ನಮ್ಮ ಹತ್ರನೇ ಬರುತ್ತೆ. ಸಾಧನೆ ಮಾಡೋನ್ಗೇನು ಆ ಒಂದು ಶ್ರದ್ಧೆ ಇಲ್ಲ, ಭಕ್ತಿ ಇಲ್ಲ. ಅದು ಆಗಿರೋದು ಮಾಸ್ಟರ್ಸ್. ಹಂಗಾಗಿ ಹುಣ್ಣಿಮೆಗಳನ್ನ ಎಲ್ಲರೂ ಬಳಸ್ಕೋಬೇಕು. ತಮಾಷೆ ಅಲ್ಲ ಹುಣ್ಣಿಮೆಗಳು. ಸುಮ್ಮನೆ ಇಲ್ಲ ಹುಣ್ಣಿಮೆಗಳು. ಯಾರು ಸಾಧನೆ ಮಾಡಿಲ್ಲ ಅವ್ರ ಪರಿಸ್ಥಿತಿಗಳೆಲ್ಲ ನೋಡ್ತೀನಿ ನಾನು. ಹತ್ರದಿಂದ ನೋಡ್ತೀನಿ. ಎಲ್ಲರೂ ನೋಡ್ತೀನಿ. ಎಂತೆಂಥ ಪರಿವರ್ತನೆ ಆದವರು ಕೂಡ ನೋಡ್ತೀನಿ. ಯಾಕೆ ಅಂದ್ರೆ ಅವ್ನು ಸಾಧನೆ ಮಾಡಿದಾನೆ ಅಷ್ಟೇ ಇರೋದು. ಇವನು ಸಾಧನೆ ಮಾಡಿಲ್ಲ. ಹ್ಮ್. ಹುಣ್ಣಿಮೆ ಟೈಮಲ್ಲಿ ಮಾತಾಡೋದೇ ಕೆಲ್ಸ. ನೋಡಿ. ಮೂರ್ಖರು. ಏನ್ ಮಾತಾಡ್ಬೇಕು? ಹುಣ್ಣಿಮೆ ನೈಟ್‌ಗಳು ಮಾತಾಡಕ್ಕಿರೋದ? ಹುಣ್ಣಿಮೆ ನೈಟ್‌ಗಳು ಸಾಧನೆ ಮಾಡಕ್ಕಿರೋದು. ಹುಣ್ಣಿಮೆ ನೈಟ್‌ಗಳು ನಿದ್ದೆ ಮಾಡಕ್ಕಿಲ್ಲ. ಯಾವಾಗ ತಿಳಿಯೋದು? ಮುಂದೆ ಮುಂದೆ ಪ್ರಕೃತಿನೇ ಪಾಠ ಕಲ್ಸುತ್ತೆ. ನಾವು ಹೇಳೋದಾಯ್ತು ಇವಾಗ. ಹೇಳಿ, ಹೇಳಿ, ಹೇಳಿ ಸಾಕಾಯ್ತು. ಗುರುಗಳು ಹೇಳಿ, ಹೇಳಿ ಸಾಕಾಯ್ತು. ಅವು ಮುಂದೇನು ಪ್ರಕೃತಿನೇ ಪಾಠ ಕಲ್ಸುತ್ತೆ. ವಿಚಿತ್ರ ವಿಚಿತ್ರ ರೋಗಗಳು ಬರ್ತವೆ. ಆ? ಮುಂದೆ. ಯಾಕಂದ್ರೆ ಎನರ್ಜೀಸ್ ಹೆಚ್ಚಾಗ್ತಿದೆ ಭೂಮಿ ಮೇಲೆ. ಫ್ರೀಕ್ವೆನ್ಸಿ ಹೆಚ್ಚಾಗ್ತಿದೆ ಭೂಮಿ ಮೇಲೆ. ಮೇಲಿನ ಲೋಕದಿಂದ ಎಷ್ಟೋ ಶಕ್ತಿ ಬರ್ತಾ ಇದೆ ಭೂಮಿಗೆ. ಎಷ್ಟೋ ಮಾಸ್ಟರ್ಸ್ ಎಲ್ಲ ಶಕ್ತಿ ಕಳಿಸ್ತಿದ್ದಾರೆ ಭೂಮಿಗೆ. ಯಾಕಂದ್ರೆ ಭೂಮಿ ಮೊದಲ ತರ ಇಲ್ಲ ಇವಾಗ. ಭೂಮಿ 5ನೇ ಡೈಮೆನ್ಷನ್ ಇದೆ. 3ನೇ ಡೈಮೆನ್ಷನ್ ಇಂದ 5ನೇ ಡೈಮೆನ್ಷನ್ ಶಿಫ್ಟ್ ಆಗಿದೆ ಭೂಮಿ. ಆ ಒಂದು ಕಾಂತಿ ವಲಯಕ್ಕೆ ಬಂದಿದೆ ಭೂಮಿ. ಕಾಂತಿ ವಲಯಕ್ಕೆ ಬಂದಾಗ ಏನ್ ಮಾಡ್ಬೇಕು? ಆ ಕಾಂತಿ ವಲಯ ಹೇಗಿರ್ಬೇಕು ನಾವು ಆ ತರ ಬದುಕಬೇಕು ಭೂಮಿ ಮೇಲೆ. ಪಶು ತರ ಬದುಕಿದ್ರೆ
ಇರಕ್ ಸಾಧ್ಯ ಇಲ್ಲ. ರೋಗಗಳು ತಂದ್ಕೊಂತೀವಿ ಭೌತಿಕ ದೇಹದಲ್ಲಿ. ಆ ದುಃಖ ತಂದ್ಕೊಂತೀವಿ ಜೀವನದಲ್ಲಿ. ನಷ್ಟಗಳನ್ನ ತಂದ್ಕೊಂತೀವಿ. ಹಂಗಾಗಿ ಪ್ರತಿಯೊಬ್ಬರು ಆ ಚೇಷ್ಟೆಗಳನ್ನ ಬಿಡಬೇಕು. ವ್ಯವಹಾರಗಳು ಸರಿ ಮಾಡ್ಕೋಬೇಕು. ನಡೆಯಲ್ಲ ಮುಂದೆ. ಶತಸಿದ್ಧ ಇದು. ಆ ಟ್ರಾನ್ಸ್‌ಫಾರ್ಮೇಷನ್ಸ್ ಎಲ್ಲ ಕಡೆ ನೋಡ್ತೀವಿ. ಇವಾಗೆ ನೋಡ್ತಾ ಇದೀವಿ ನಾವು. ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನೋಡ್ತೀವಿ. ಅಂದ್ರೆ ಭೂಮಿನ ಆ ಒಂದು ಕಾಂತಿ ವಲಯಕ್ಕೆ ತಗೊಂಡು ಹೋಗ್ತಿದಾರೆ ಮಾಸ್ಟರ್ಸ್ ಆಗ್ಲೇ. ಆ ಕಾಂತಿ ವಲಯಕ್ಕೆ ಎಂಟ್ರಿ ಆಗಿದೆ. ಬಟ್ ಅದನ್ನ ಆ ವೈಬ್ರೇಷನ್ಸ್‌ನ ಹೆಚ್ಚಾಗಿ ಮಾಡ್ತಿದ್ದಾರೆ. ಎಲ್ಲ ಇವಾಗೆಲ್ಲ ಡಾರ್ಕ್ ಫೋರ್ಸಸ್‌ಗೆ ಕೆಲಸ ಇಲ್ಲ ಭೂಮಿ ಮೇಲೆ. ಎಲ್ಲ ಡಿವೈನ್ ಫೋರ್ಸಸ್ ಇರೋದು ಭೂಮಿ ಮೇಲೆ ನೋಡಿ. ಸೊ ಹಂಗಿದ್ದಾಗ ಏನ್ ಮಾಡ್ಬೇಕು? ಈ ಒಂದು ಹುಣ್ಣಿಮೆ ಶಕ್ತಿನ ಸರಿಯಾಗಿ ಬಳಸ್ಕೋಬೇಕು. ಶಕ್ತಿ ಯಾವಾಗಿದೆ ಅದನ್ನ ಹಿಡ್ಕೋಬೇಕು. ಗಟ್ಟಿಯಾಗಿ ಹಿಡ್ಕೋಬೇಕು. ಅಪ್ಪಗೋಬೇಕು ಅವನ್ನ ಆ ಶಕ್ತಿನ. ಅದಿರೋದು ಮಾಸ್ಟರ್ಸ್. ನಾವು ಬಿಟ್ವಾ ಅಂತಂದ್ರೆ ಅನುಭವಿಸ್ಬೇಕಾಗಿದ್ದೆ. ಫಸ್ಟ್ ಅನುಭವಿಸಿದವರು ಆ ಧ್ಯಾನ ಸಾಧಕರೇ ಫಸ್ಟ್ ಅನುಭವಿಸ್ತಾರೆ. ಬೇರೆಯವರಲ್ಲ. ಯಾಕಂದ್ರೆ ಇವನಿಗೆ ಶಿಕ್ಷೆ ಜಾಸ್ತಿ. ಯಾಕಂದ್ರೆ ಇವನು ತಿಳಿದವನು. ತಿಳಿದವರು ತಪ್ಪುಗಳು ಮಾಡಿದ್ರೆ ಅವರಿಗೆ ಶಿಕ್ಷೆ ಫಸ್ಟು. ನೆಕ್ಸ್ಟ್ ತಿಳಿದಿರೋರಿಗೆ ಬರುತ್ತೆ. ಅವಾಗ ಅವ್ರು ತಿಳ್ಕೊಂತಾರೆ. ಹಂಗಾಗಿ ಆ ಒಂದು ಹುಣ್ಣಿಮೆನಲ್ಲಿ ಅಪಾರವಾದ ಶಕ್ತಿ ಇದೆ. ಅದನ್ನ ಬಳಸ್ಕೋಬೇಕು ಎಲ್ಲರೂ. ಚೆನ್ನಾಗಿ ಬಳಸ್ಕೋಬೇಕು. ಬಳಸ್ಕೊಂಡಿಲ್ಲ ಅಂದ್ರೆ ಏನಾಗುತ್ತೆ? ಅನುಭವಿಸ್ಬೇಕಾಗತ್ತೆ. ಬೇಡ. ಹುಣ್ಣಿಮೆ ಟೈಮು ಹ್ಮ್ ತ್ಯಾಗ ಮಾಡ್ಬೇಕು ಎಲ್ಲವನ್ನೂ. ಆ ಟೈಮಲ್ಲಿ ಅಟ್‌ಲೀಸ್ಟ್ ನಾವು ಕಾವೇರಿ ಪಿರಮಿಡಲ್ಲಿ ಹಣ್ಣುಗಳು, ತರಕಾರಿಗಳೆಲ್ಲ ಕೊಟ್ವಿ. ಎಷ್ಟೋ ಜನ ಒದ್ದಾಡ್ಬಿಟ್ರು ಹುಣ್ಣಿಮೆ ಟೈಮಲ್ಲಿ. ನೋಡಿ. ಆಗಲ್ಲ ಅಂತ. ಅಂದ್ರೆ ಬದ್ಧತೆ ಇಲ್ಲ ಅದು ಆಗಿರೋದು. ಸಾಧನೆ ಮಾಡ್ಬೇಕು, ಬದ್ಲಾಗ್ಬೇಕಂತ ಒಂದು ಆ ಡಿಟರ್ಮಿನೇಷನ್ ಇಲ್ಲ. ಅದಕ್ಕೆ ಏನು ಅವರಿಗೆ ಅದೇ ಬೇಕು. ರಾ ಫುಡ್ಡೇ ಬೇಕು. ಆ ಉಪ್ಪಿಟ್ಟು ಬೇಕು, ಆ ಅವಲಕ್ಕಿ ಬೇಕು. ಈ ತರ ಬೇಕು. ಅಂದ್ರೇನು? ನೀ ಸಾಧನೆ ಬೇಕಿಲ್ಲ. ನಿನಗೆ ಬರೀ ಚೇಷ್ಟೆಗಳೇ ಬೇಕು. ಹಂಗಾಗಿ ನಿನ್ ಜೀವನ ಪರಿವರ್ತನೆ ಆಗಿಲ್ಲ. ಆ ಇನ್ನೂ ರೋಗಗಳು, ಇನ್ನೂ ದುಃಖ, ಇನ್ನೂ ಬೇಜಾರುಗಳು, ಇನ್ನೂ ಪ್ರಶ್ನೆಗಳು ಮನಸ್ಸು ತುಂಬ. ಎಷ್ಟು ದಿನ? ಎಷ್ಟು ದಿನ ನೋಡಿ ಮಾಸ್ಟರ್ಸ್. ಎಷ್ಟು ದಿನ ಮಾತ್ರೆ ತಗೊಳೋದು? ಆ ಸೊ ಮನೆ ಬಾಗಿಲಿಗೆ ಬರ್ತಿದೆ ಎನರ್ಜೀಸು. ಪ್ರತಿ ಹುಣ್ಣಿಮೆನೂ ಬರ್ತಿದೆ. 3 ದಿನ ಇರುತ್ತೆ ಎನರ್ಜೀಸು. ಬಳಸ್ಕಂತಿಲ್ಲ. ಯಾಕ? ನಿನಗೆ ಆ ಪರಿವರ್ತನೆ ಬೇಕಿಲ್ಲ. ಬದಲಾವಣೆ ಬೇಕಿಲ್ಲ. ಜ್ಞಾನ ಬೇಕಿಲ್ಲ ನಿನಗೆ. ನಿನಗೆ ಬೇರೆಯವ್ರನ್ನ ಹೊಗಳೋದೇ ಬೇಕು. ಬೇರೆಯವ್ರ ವಿಷಯ ಕೇಳೋದೇ ಬೇಕು. ನಿನ್ನ ವಿಷಯ ನಿನಗೆ ಬೇಕಿಲ್ಲ. ನಿನ್ನ ಗ್ರೇಟ್‌ನೆಸ್ಸು, ನಿನ್ನ ಒಂದು ಪರಿವರ್ತನೆ ನೋಡೋದು ನಿನಗೆ ಬೇಕಿಲ್ಲ ನಿನಗೆ. ಹ್ಮ್. ಪ್ರತಿಯೊಬ್ಬರಲ್ಲಿ ಅನಂತವಾದ ಶಕ್ತಿ ಇದೆ ಮಾಸ್ಟರ್ಸ್. ಅದೇನಾಗಿದೆ? ಮಲಗಿದೆ. ಜ್ಞಾನ ಉದಯ ಆಗಿಲ್ಲ ನೋಡಿ. ಜ್ಞಾನೋದಯ ಅಂದ್ರೇನು? ಜ್ಞಾನ ಉದಯ ಆಗೋದು, ಜ್ಞಾನ ಹುಟ್ಟೋದು. ಹುಟ್ಟುತ್ತೆ. ಖಂಡಿತ ಹುಟ್ಟುತ್ತೆ. ಸಾಧನೆ ಯಾರು ಮಾಡ್ತಾರೆ? ಅವ್ರಿಗೆ ಹುಟ್ಟೇ ಹುಟ್ಟುತ್ತೆ ಜ್ಞಾನ. ನೋಡಿ. ಏನ್ ಮಾಡ್ಬೇಕು? ಮೌನ, ಆಹಾರನ ತ್ಯಜಿಸಿ ಆ ಟೈಮಲ್ಲಿ. ಹಣ್ಣುಗಳು ತಿನ್ನಿ. ನೋಡಿ. ಅದ್ಭುತವಾಗಿರ್ಬೋದು. ವರ್ಷಾನುಗಟ್ಲೆ ಇದ್ರು. ನಮ್ಮ ಗುರುಗಳು. ಅಟ್‌ಲೀಸ್ಟ್ ಹುಣ್ಣಿಮೆ ದಿನ ಇರಕ್ಕಾಗಲ್ಲ ನಮಗೆ. ಮೌನ, ಉಪವಾಸ, ಸಾಧನೆ, ಸಮಯ ವ್ಯರ್ಥ ಮಾಡದೆ, ಮೊಬೈಲ್ ಮುಟ್ಟದೆ, ವೇಸ್ಟ್ ಕೇಳದೆ, ಒಂದು ಭಕ್ತಿಯಿಂದ ಇರ್ಬೇಕು. ಕಷ್ಟಗಳು ಬಂದ್ರೆ ವ್ರತಗಳು ಮಾಡ್ತೀವಿ. ಆ ವ್ರತ, ಈ ವ್ರತ ಅಂತೆಲ್ಲ ಮಾಡಿದ್ವಿ. ಬಟ್ ಧ್ಯಾನಕ್ಕೆ ಯಾಕೆ ಮಾಡಲ್ಲ ವ್ರತ? ಆ ಪಡಿಬೇಕಂತ ಒಂದು ಹಠ ಇಲ್ಲ. ಡಿಟರ್ಮಿನೇಷನ್ ಇಲ್ಲ ಅದು ಜೀವನದಲ್ಲಿ. ಅದಾಗಿರೋ ಸಮಸ್ಯೆ. ಎಲ್ಲಿ ಶ್ರದ್ಧೆ ಇರುತ್ತೆ, ಅಲ್ಲಿ ಖಂಡಿತ ಲಾಭ ಇದ್ದೇ ಇರುತ್ತೆ ಮಾಸ್ಟರ್ಸ್. ಶ್ರದ್ಧಾವಾನ್ ಲಭತೆ ಜ್ಞಾನಂ ಅಂತ ಅದಕ್ಕೆ ಹೇಳಿದ್ದಾರೆ. ನೋಡಿ ಶ್ರದ್ಧೆಗೆ ಲಾಭ ಬರೋದು. ಶ್ರದ್ಧೆಯಿಂದನೇ ಬರೋಕ್ಕೆ ಸಾಧ್ಯ ಲಾಭ. ಹಂಗಾಗಿ ಆ ಹುಣ್ಣಿಮೆ ಶಕ್ತಿನ ಚೆನ್ನಾಗಿ ಬಳಸ್ಕೊಳ್ಳೋಣ ಇನ್ಮೇಲೆ. ಅದನ್ನು ಕೂಡ ಒಂದು ಚಾಲೆಂಜ್ ಆಗಿ ತಗೊಳ್ಳೋಣ ಎಲ್ಲರೂ. ಹ್ಮ್. ಹುಣ್ಣಿಮೆಗಳಿರೋದೇ ನಮ್ಮ ಪರಿವರ್ತನೆಗೋಸ್ಕರ, ನಮ್ಮ ಬೆಳವಣಿಗೆಗೋಸ್ಕರ. ಸುಮ್ಮನೆ ಇಲ್ಲ ಅವು. 3 ದಿನ. ಎಷ್ಟು ಬದಲಾಗ್ಬೋದು. ಎಂತ ಎನರ್ಜೀಸ್ ಇರ್ತವೆ. ತೇಲ್ತಾ ಇರ್ಬೋದು ಆ ಎನರ್ಜೀಸ್ ಅಲ್ಲಿ. ಥ್ಯಾಂಕ್ ಯು.